ತಾಯಿ ಯಾವಾಗ ಮಗುವಿಗೆ ಹಾಲು ಕೊಡ್ತಾಳೆ ಅಂತ ಹೇಳಿದ್ರೆ ಮಗು ಅತ್ತರೆ ಮಾತ್ರ. ಮಗು ಸುಮ್ಮಗಿದ್ರೆ ಮಗುವಿಗೆ ಹಸಿವೆ ಆಗಿಲ್ಲ, ಕೊಡುವುದೇನು ಬೇಡ ಅಂತ ಅವಳ ಕೆಲಸದಲ್ಲಿರ್ತಾಳೆ. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಅಷ್ಟೇ. ಆತ್ಮೀಯರೇ, ಅನುದಾನವೇ ಇರಲಿಲ್ಲ. ಈಗ ನಮ್ಮ ಶಾಲೆ ಪ್ರಾರಂಭ ಆಗಿ 2003ರಲ್ಲಿ ವಿನೋದಣ್ಣ ಚೇತನ 1993ರಲ್ಲಿ ಚೇತನ ವಿಶೇಷ ಶಾಲೆ. ಅನುದಾನವೇ ಇರಲಿಲ್ಲ. ಯಾಕೆಂತ ಅನುದಾನ ಇದೆ ಎಲ್ಲಿಗೆ? ಒಂದು 33 ಶಾಲೆಗೆ 1982ರ ಅನುದಾನ ನೀತಿ, 1982 ಗ್ರಾಂಟ್ ಇನ್ ಹೆಡ್ ಕೋಡ್. ಅದು ಏನು ಶಿಕ್ಷಣ ಇಲಾಖೆ ತಮ್ಮ ಅಧೀನದಲ್ಲಿರುವ ಅನುದಾನಿತ ಶಾಲೆಗಳಿಗೆ ಕೊಡ್ತದೆ, ಕನ್ನಡ ಶಾಲೆಗಳಿಗೆ ಕೊಡ್ತದೆ, ಆ ರೀತಿಯ ಅನುದಾನ. ಬಟ್ ನಮ್ಮೆಲ್ಲ ಶಾಲೆಗೆ ಇರಲಿಲ್ಲ. 2010 ಸೆಪ್ಟೆಂಬರ್ ತಿಂಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪರನ್ನ ನಾನು ಶಿವಮೊಗ್ಗದಲ್ಲಿ ಭೇಟಿಯಾದಾಗ ಕಣ್ಣಲ್ಲಿ ನೀರು ಕೂಡ ಬಂತು. ಆವಾಗಲೇ ಅವರು ಮಾತಾಡಿ ಹೇಳಿದ್ರು, ಡಾಕ್ಟರ್ ಅಶ್ವಥ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಎಷ್ಟು ಬೇಕು ನಿಮ್ಗೆ ಅನುದಾನ ಹೇಳಿ, ಈ ಶಾಲೆಗಳಿಗೆ ಕೊಡಲೇಬೇಕು, ನೀವು ಕೇಂದ್ರ ಕೊಡ್ತದೆ ರಾಜ್ಯ ಕೊಡ್ತದೆ ಅಂತ ಹೇಳೋದು ಬೇಡ, ಕೊಡ್ತೇನೆ ಅಂತ ಹೇಳಿಕೊಂಡು. ಆದರೆ ನಮ್ಮ ಅಧಿಕಾರಿಗಳು ಬಹಳ ಜಾಣರು. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹೊಸ ಒಂದು ಅನುದಾನ ನೀತಿ ಅಂತಂದ್ರು. ಆದ್ಮೇಲೆ ಯಾವ ರಾಜ್ಯದಲ್ಲಿ ಕೂಡ ಈ ವಿಶೇಷ ಶಾಲೆಗಳಿಗೆ ಅನುದಾನ ಕೊಡ್ಲಿಕ್ಕೆ 2 ಅನುದಾನ ನೀತಿ ಇಲ್ಲ, ಬಟ್ ಕರ್ನಾಟಕದಲ್ಲಿದೆ. ಒಂದು 1982 ಎಲ್ಲ ಪೂರ್ಣ ಪ್ರಮಾಣದ ಆರ್ಥಿಕ ಭದ್ರತೆ ಸೇವಾ ಸೌಲಭ್ಯ ಇರುವಂತ ಒಂದು ಅನುದಾನ ನೀತಿ, ಮತ್ತೊಂದು ಚೈಲ್ಡ್ ಸೆಂಟರ್ ಸ್ಕೀಮ್, ಮಕ್ಕಳ ತಲೆ ಎಣಿಸಿ ಅನುದಾನ ಕೊಡೋದು. ಬುದ್ಧಿಮಾಂದ್ಯ ವಿಭಾಗದಲ್ಲಿ 7 ಮಕ್ಕಳಿಗೆ ಓರ್ವ ವಿಶೇಷ ಶಿಕ್ಷಕ ಇರಬೇಕು. ಇಯರಿಂಗ್ ಇಂಪೇರ್ಡ್ ಮತ್ತು ವಿಜುವಲ್ ಇಂಪೇರ್ಡ್ ವಿಭಾಗದಲ್ಲಿ 10 ಮಕ್ಕಳಿಗೆ ಓರ್ವ ಶಿಕ್ಷಕ. ಏನು ಇನ್ಸ್ಪೆಕ್ಷನ್ಗೆ ಬರುವಾಗ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೆ ಆಗ ಅವರಿಗೆ ಅನುದಾನ ಇಲ್ಲ. ಈಗ ಒಂದು 60 ಮಕ್ಕಳು ಅಥವಾ ಇರುವಂತ ಶಾಲೆಯಲ್ಲಿ ಒಂದು 7 ಮಗು ಆಬ್ಸೆಂಟ್ ಆಗಿದ್ರೆ ಅಲ್ಲಿ ಹೋಯ್ತು, ಅಲ್ಲಿ ಒಂದು ಟೀಚರ್ದು ಸಂಬಳವೇ ಹೋಯ್ತು. ಇದೆಲ್ಲ ಕೆಟ್ಟ ವಿಚಾರಗಳು ಇವತ್ತಿನವರೆಗೂ. ನಾವು ಈ ಬಗ್ಗೆ ನೋಡಿ, ನಾನು ಯಾರನ್ನು ದೂರುವುದಿಲ್ಲ. ಉಮಾಶ್ರೀ ಬಂದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ, ಜಯಮಾಲಾ ಬಂದರು, ಶಶಿಕಲಾ ಜೊಲ್ಲೆ ಬಂದರು, ಹಾಲಪ್ಪ ಬಸಪ್ಪ ಆಚಾರ್ ಬಂದರು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರೆ.